ಮಂಗಳ ಕೇತು ಸಿಂಹರಾಶಿಲಿ 20 ವರ್ಷ ಆದಮೇಲೆ ಸೇರ್ತಾ ಇದ್ದಾರೆ. ಬೇರೆ ಬೇರೆ ರಾಶಿಲಿ ಸೇರೋದು ಬೇರೆ, ಸಿಂಹರಾಶಿಲೇ ಸೇರೋದು ಬೇರೆ. ದಿ ಮೋಸ್ಟ್ ಡ್ರೆಡೆಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಯಾಕಂದರೆ ಇವರಿಬ್ಬರು ಒಂಥರ ಫೈರ್ ಇದ್ದಂಗೆ. ಇದೇ ತಿಂಗಳ ಎಂಡು 28 ಒಳಗಡೆ ನೀವು 100% ನೋಡ್ಬೋದು. ಯಾವುದಾದ್ರು ಒಂದು ಧರ್ಮ ಕ್ಷೇತ್ರದಲ್ಲಾದರೂ ಆಗಲಿ, ಧರ್ಮ ಕ್ಷೇತ್ರ ಇರ್ತಕ್ಕಂಥ ಒಂದು ಆರ್ಗನೈಸೇಷನಾರು ಆಗಲಿ, ಧರ್ಮವನ್ನು ಎತ್ತಿಡಿತಕ್ಕಂಥ ಯಾರಾದರೂ ಒಬ್ಬರು ವ್ಯಕ್ತಿ ಆಗಲಿ, ಅವರಿಂದ ಒಂದು ಪ್ರಚೋದನೆಕಾರಿಯಾಗಿರ್ತಕ್ಕಂಥ ಸಂಘಟನೆಗಳು, ಅದರಿಂದ ಗಲಾಟೆ ಆಗ್ತಕ್ಕಂಥದ್ದು, ಫೈಟಿಂಗು, ಪರ ವಿರೋಧ ಎಲ್ಲ ಆಗ್ತಕ್ಕಂಥದ್ದು 28. ಸೊ 28ವರೆಗೂ ಕೂಡ ಜುಲೈ 28 ವೆರಿ ಡೇಂಜರಸ್ ಪೀರಿಯಡ್. ಅಗ್ನಿ ಅವಘಡಗಳು ಹೆಚ್ಚಾಗುತ್ತೆ. ಇದಕ್ಕಿದ್ದಂಗೆ ಸಿಲಿಂಡರ್ ಬ್ಲಾಸ್ಟ್ ಆಗ್ಬೋದು, ಅಥವಾ ಅಡುಗೆ ಮಾಡಬೇಕಾದ್ರೆ ಏನಾದರೂ ಒಂದು ಅಗ್ನಿ ಅವಘಡಗಳಾಗ್ಬೋದು, ಅಥವಾ ಎಲ್ಲರೂ ಹೋಗ್ತಾ ಇದ್ದರೆ ಅಲ್ಲಿ ಕರೆಂಟ್ ಮುಟ್ಟಿ ಶಾಕ್ ಆಗಿ ಸಾಯ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸಾಕಷ್ಟು ಗಂಡ ಹೆಂಡತಿರ ಮಧ್ಯೆ ಹೆಚ್ಚು ಜಗಳ ಪೀಕ್ಗೆ ಹೋಗುತ್ತೆ. ದೊಡ್ಡ ದೊಡ್ಡ ಗಲಾಟೆಗಳು ಆಗುತ್ತೆ. ನಮ್ಮ ಧರ್ಮ ಅಂತ ಆಗ್ತಕ್ಕಂಥದ್ದು. ಎಲ್ಲಿ ಧರ್ಮವನ್ನು ವಿಚಾರ ಬರ್ತಕ್ಕಂಥದ್ದು, ಎಲ್ಲಿ ದೇವರ ವಿಚಾರ ಬರ್ತಕ್ಕಂಥದ್ದು, ಎಲ್ಲಿ ಆಧ್ಯಾತ್ಮಿಕ ವಿಚಾರ ಬರ್ತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಅಲ್ಲಿ ಫೈರ್ ಎತ್ಕೊಳ್ಳುತ್ತೆ ನಮ್ಮದು ಅಂತ. ಈಗ ಮಳೆಗಾಲದಲ್ಲೂ ಕೂಡ ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ಆಶ್ಚರ್ಯ ಆಗ್ತಕ್ಕಂಥ ಒಂದು ಸಂಘಟನೆ ನಡೆಯುತ್ತೆ, ಬ್ಲಾಸ್ಟ್ ಆಗುತ್ತೆ, ಸಾವು ನೋವುಗಳು ಆಗ್ತಕ್ಕಂಥದ್ದು ಖಂಡಿತ. ಮಂಗಳ ಕೇತು ಈಸ್ ಎ ವೆರಿ ಮ್ಯಾಲಿಫಿಕ್ ಪ್ಲಾನೆಟ್ ಅಂತ ಹೇಳ್ತಾರೆ. ಅವರು ಮುಲ್ಲಾಜೆ ನೋಡಲ್ಲ, ಅವರು ಸಾಫ್ಟ್ ಪ್ಲಾನೆಟ್ ಅಲ್ಲ, ಮುಲ್ಲಾಜೆ ನೋಡಲ್ಲ, ಒಂಥರ ಕತ್ತರಿಸಿ ಬಿಸಾಕ್ತಾರೆ ಅಂತಲ್ಲ, ಆ ರೀತಿಯಾಗಿರ್ತಕ್ಕಂಥ ವಿಚಾರ. ಅಗ್ನಿ ಬರ್ತಾ ಇದ್ದಂಗೆ ಇದು ಅಗ್ನಿಯ ತಿಂಗಳು ಅಂತ ಹೇಳ್ಬೋದು. ಅಗ್ನಿಯ ತಿಂಗಳು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇರುವಂಥ ಒಂದು ವಿಚಾರ, ಜುಲೈ 28ರವರೆಗೆ ಬಹಳ ಅಲರ್ಟ್ ಆಗಿರಬೇಕು, ಬಹಳಷ್ಟು ಅವಘಡಗಳು ನಡೆಯುವಂಥದ್ದಿದೆ, ಮನಸ್ತಾಪಗಳು ಜಾಸ್ತಿ ಆಗಬಹುದು, ಇನ್ನು ಟ್ರಾವೆಲ್ ಮಾಡುವಾಗ ಒಂದು ಸ್ವಲ್ಪ ಸೇಫ್ ಆಗಿರಿ, ಹೀಗೆ ಬಹಳಷ್ಟು ವಿಚಾರಗಳು ಬರ್ತಾನೇ ಇದೆ. ಸ್ಟೇ ಅಲರ್ಟ್ ಅಂತ. ಯಾಕೆ ಗುರುಜಿ? ಗ್ರಹಗತಿಗಳು ಹೇಗಿವೆ? ಇದರ ಬಗ್ಗೆ ನೀವು ಹೇಳೋದಾದರೆ 3 ವಿಚಾರ ಹೇಳ್ತೀನಿ. ಪಾಯಿಂಟ್ ನಂಬರ್ 1, ಮಂಗಳ ಕೇತು ಸಿಂಹರಾಶಿಲಿ 20 ವರ್ಷ ಆದಮೇಲೆ ಸೇರ್ತಾ ಇದ್ದಾರೆ. ಬೇರೆ ಬೇರೆ ರಾಶಿಲಿ ಸೇರೋದು ಬೇರೆ, ಸಿಂಹರಾಶಿಲೇ ಸೇರೋದು ಬೇರೆ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಎಲ್ಲ ರಾಶಿಲೂ ಸೇರಲ್ವಾ ಅಂತ. ಮಂಗಳ ಒಂದು ರಾಶಿಗೆ ಬರೋಕ್ಕೆ 2 ವರ್ಷ ತೊಗೊಳ್ತಾನೆ. ಯಾವ ಹೇಳಿರ್ತಕ್ಕಂಥ ರಾಶಿಗೆ ಕೇತು ಬರಬೇಕಾದ್ರೆ 20 ವರ್ಷ ತೊಗೊಳ್ತಾನೆ. ಸೊ ಇವೆರಡನ್ನೂ ನಾವು ಕಂಬೈನ್ ಮಾಡಿದಾಗ ಇದು 20 ಇಯರ್ಸ್ ರಿಪಿಟೇಷನಲ್ಲಿ ಬರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ ಮಂಗಳ ಕೇತು. ದಿ ಮೋಸ್ಟ್ ಡ್ರೆಡೆಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಯಾಕಂದರೆ ಇವರಿಬ್ಬರು ಒಂಥರ ಫೈರ್ ಇದ್ದಂಗೆ. ಒಂದು ಬೆಂಕಿಯ ತಲೆ, ಇನ್ನೊಂದು ಬೆಂಕಿಯ ಬಾಲ. ಸೊ ಈ ಮಂಗಳ ಕೇತು ಯಾವಾಗ ಸಿಂಹರಾಶಿ, ಅದು ಕೂಡ ಅಗ್ನಿ ರಾಶಿಯಲ್ಲೇ ಇದ್ದರೆ, ಈ 3 ಪಾಯಿಂಟ್ಸಲ್ಲಿ ಮೊದಲನೇ ಪಾಯಿಂಟು ಅಗ್ನಿ ಅವಘಡಗಳು ಹೆಚ್ಚಾಗುತ್ತೆ. ಇದಕ್ಕಿದ್ದಂಗೆ ಫೈರ್. ಈಗ ಮಳೆಗಾಲ, ಈ ಮಳೆಗಾಲದಲ್ಲಿ ಹೆಂಗಪ್ಪ ಇದು ಅಗ್ನಿಗಳು ಅಂತಂದರೆ, ಎಲ್ಲ ಮಳೆ ಬರ್ತಾ ಇರುತ್ತೆ, 100% ಆಗುತ್ತೆ. ತುಂಬ ಕಡೆ ಬ್ಲಾಸ್ಟ್ ಆಗ್ತಕ್ಕಂಥದ್ದು, ಫ್ಯಾಕ್ಟ್ರಿ ಬ್ಲಾಸ್ಟ್ ಆಗೋದು, ಸಡನ್ನಾಗಿ ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗೋದು. ಸೊ ಹಾಗೆ ಎಲ್ಲಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಜಾತಕದಲ್ಲೂ ಮಂಗಳಕೇತು ಕಾಂಬಿನೇಷನ್ ಇದ್ದಾಗ, ಆ ಮಂಗಳಕೇತುನು ಕೂಡ ಒಂದು ಅಗ್ನಿತತ್ವ ಗ್ರಹಗಳು, ರಾಶಿಗಳು ಅಂತ ಹೇಳ್ತೀವಿ. ಸೊ 3 ರಾಶಿಗಳು, ಒಂದು ಮೇಷ, ಒಂದು ಸಿಂಹ, ಒಂದು ಧನುರ್. ಇಲ್ಲಿ ಈ 3 ರಾಶಿಗಳಲ್ಲಿ ಮಂಗಳಕೇತುದು ಕಾಂಬಿನೇಷನ್ ಬಂದಾಗ ಅಗ್ನಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಮನೇಲೂ ಕೂಡ ಅವರ ಜಾತಕದಲ್ಲಿ ಏನಾದ್ರು ಮಂಗಳಕೇತು ಸೇರಿ ದಶಾಭುಕ್ತಿಗಳಲ್ಲಿ ಮಂಗಳಕೇತು ಬಂದು ಅಲ್ಲಿ 4ನೇ ಮನೆ, 8ನೇ ಮನೆ, 12ನೇ ಮನೆ ಇಷ್ಟು ಕಾಂಪೋಸಿಷನ್ ಬಂದಾಗ ಸಿಲಿಂಡರ್ ಬ್ಲಾಸ್ಟ್ ಆಗ್ಬೋದು, ಅಥವಾ ಅಡುಗೆ ಮಾಡಬೇಕಾದ್ರೆ ಏನಾದರೂ ಒಂದು ಅಗ್ನಿ ಅವಘಡಗಳಾಗ್ಬೋದು, ಅಥವಾ ಎಲ್ಲರೂ ಹೋಗ್ತಾ ಇದ್ದರೆ ಅಲ್ಲಿ ಕರೆಂಟ್ ಮುಟ್ಟಿ ಶಾಕ್ ಆಗಿ ಸಾಯ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಮೊದಲನೇ ಪಾಯಿಂಟು. 2ನೇ ಪಾಯಿಂಟು, ಮಂಗಳಕೇತು ಈ ವರ್ಷ, ಈ ಒಂದು ತಿಂಗಳು ನೋಡ್ಬೋದು ನೀವು, ಸಾಕಷ್ಟು ಗಂಡ ಹೆಂಡತಿರ ಮಧ್ಯೆ ಹೆಚ್ಚು ಜಗಳ ಪೀಕ್ಗೆ ಹೋಗುತ್ತೆ. ಯಾಕಂದರೆ ಮಂಗಳ ಕಾರಕ ಫಾರ್ ಹಸ್ಬೆಂಡ್ ಅಂತ ನಾವು ಫಸ್ಟ್ ಹೇಳ್ತೀವಿ. ಕೇತು ಕಟಿಂಗ್ ಕಾರಕ, ಕಟ್ ಮಾಡೋದು ಅವರಿಬ್ಬರದು ಒಂದು ಮನಸ್ಥಿತಿನ. ಈ ಒಂದು ಟೈಮಲ್ಲಿ ಗಂಡ ಹೆಂಡಿರ ಜಗಳ ಅಂತ ಹೇಳ್ತೀವಲ್ಲ, ಅದು ಪೀಕ್ಗೆ ಹೋಗುತ್ತೆ. ಅವರ ಆ ಭಾಳ ಹೆಚ್ಚಾಗುತ್ತೆ ಅಲ್ಲಿಗೆ. ಇದು ಸೆಕೆಂಡ್ ಪಾಯಿಂಟ್ ಹೇಳಿರೋದು. 3ನೇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು, ಆಧ್ಯಾತ್ಮಿಕವಾಗಿ ಭಾಳಷ್ಟು ಬದಲಾವಣೆ ಆಗುತ್ತೆ. ಒಳ್ಳೆ ರೀತಿ. ಯಾಕಂದರೆ ಮಂಗಳ ಕೇತು ಈಸ್ ಅ ಪ್ಲಾನೆಟ್ ಆಫ್ ಸ್ಪಿರಿಚುವಲಿಸಮ್. ಸ್ಪಿರಿಚುವಲಲ್ಲಿ
ದೊಡ್ಡ ದೊಡ್ಡ ಗಲಾಟೆಗಳು ಆಗುತ್ತೆ. ನಮ್ಮ ಧರ್ಮ ಅಂತ ಆಗ್ತಕ್ಕಂಥದ್ದು, ನಮ್ಮ ಒಂದು ಪಂಥ, ನಮ್ಮ ಒಂದು ಜಾತಿಯಾಗ ಆ ಜಾತಿಲಲ್ಲಿಗೂ ಹೋಗ್ಬೋದು. ನಮ್ಮದು ಎಲ್ಲಿ ಧರ್ಮವನ್ನು ವಿಚಾರ ಬರ್ತಕ್ಕಂಥದ್ದು, ಎಲ್ಲಿ ದೇವರ ವಿಚಾರ ಬರ್ತಕ್ಕಂಥದ್ದು, ಎಲ್ಲಿ ಆಧ್ಯಾತ್ಮಿಕ ವಿಚಾರ ಬರ್ತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಅಲ್ಲಿ ಫೈರ್ ಎತ್ಕೊಳ್ಳುತ್ತೆ ನಮ್ಮದು ಅಂತ, ಅಗ್ನಿ. ಸೊ ಆ ಮಂಗಳ ಕೇತು ಎಗೈನ್ ಒಂದು ಹೊಸ ತಿರುವನ್ನು ಪಡೆಯುತ್ತೆ. ಇದೇ ತಿಂಗಳ ಎಂಡು 28 ಒಳಗಡೆ ನೀವು 100% ನೋಡ್ಬೋದು. ಯಾವುದಾದ್ರು ಒಂದು ಧರ್ಮ ಕ್ಷೇತ್ರದಲ್ಲಾದರೂ ಆಗಲಿ, ಧರ್ಮ ಕ್ಷೇತ್ರ ಇರ್ತಕ್ಕಂಥ ಒಂದು ಆರ್ಗನೈಸೇಷನಾರು ಆಗಲಿ, ಧರ್ಮವನ್ನು ಎತ್ತಿಡಿತಕ್ಕಂಥ ಯಾರಾದರೂ ಒಬ್ಬರು ವ್ಯಕ್ತಿ ಆಗಲಿ, ಅವರಿಂದ ಒಂದು ಪ್ರಚೋದನೆಕಾರಿಯಾಗಿರ್ತಕ್ಕಂಥ ಸಂಘಟನೆಗಳು, ಅದರಿಂದ ಗಲಾಟೆ ಆಗ್ತಕ್ಕಂಥದ್ದು, ಫೈಟಿಂಗು, ಪರ ವಿರೋಧ ಎಲ್ಲ ಆಗ್ತಕ್ಕಂಥದ್ದು 28. ಸೊ 28ವರೆಗೂ ಕೂಡ, ಜುಲೈ 28 ವೆರಿ ಡೇಂಜರಸ್ ಪೀರಿಯಡ್. ಎರಡನೇ ವಿಚಾರ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಮಂಗಳ ಶುಕ್ರನ ನಕ್ಷತ್ರದಲ್ಲಿದೆ. ಶುಕ್ರನ ನಕ್ಷತ್ರದಲ್ಲಿರಬೇಕಾದ್ರೆ ಅಲ್ಲಿ ಲಕ್ಸುರಿ ಐಟಮ್ಸು ಬೆಂಕಿ ಎತ್ಕೊಳ್ಳುತ್ತೆ ಯಾವಾಗಲೂ ಕೂಡ. ದೊಡ್ಡ ಫ್ಯಾಕ್ಟ್ರೀಸು, ರಿಚ್ ಫ್ಯಾಕ್ಟ್ರೀಸ್ ಇರ್ಬೋದು, ಅಥವಾ ಈ ಸೂಪರ್ ಮಾರ್ಕೆಟ್ಸ್ ಇರ್ಬೋದು, ಅಥವಾ ಬಿಗ್ ಈ ವಾಹನ ಇರ್ತಕ್ಕಂಥದ್ದು, ವೆಹಿಕಲ್. ಯಾಕಂದರೆ ಅದು ಇರ್ತಕ್ಕಂಥದ್ದು ಶುಕ್ರನ ನಕ್ಷತ್ರದಲ್ಲಿ. ವೆಹಿಕಲ್ ಗೋಡೌನ್ ಇರ್ಬೋದು, ಅಥವಾ ಎಲ್ಲೆಲ್ಲಿ ಕಾರ್ ನಿಲ್ಲಿಸಿರ್ತಾರೆ, ಟ್ರಕ್ ಇರ್ತಾರೆ, ಟೂ ವೀಲರ್ಸ್ ಇರ್ತಾರೆ, ಸಡನ್ನಾಗಿ ಅಂದ್ಕೊಳುತ್ತೆ. ಮಳೆಗಾಲದಲ್ಲೂ ಈ ರೀತಿ ಆಗ್ತಕ್ಕಂಥದ್ದು. ಯಾಕಂದ್ರೆ ನಾವು ಯಾವಾಗಲೂ ಹಳೇದು ಕೇಳಿದಾಗೆಲ್ಲ ಎಲ್ಲಿ ಬಿಸಿಲು ಜಾಸ್ತಿ ಇರುತ್ತೋ ಹೀಟ್ ಜಾಸ್ತಿ ಆಯಿತು ಅಂತೇಳಿ ಮಾಡ್ತಾರೆ. ಈಗ ಮಳೆಗಾಲದಲ್ಲೂ ಕೂಡ ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ, ಆಶ್ಚರ್ಯ ಆಗ್ತಕ್ಕಂಥ ಒಂದು ಸಂಘಟನೆ ನಡೆಯುತ್ತೆ, ಬ್ಲಾಸ್ಟ್ ಆಗುತ್ತೆ, ಸಾವು ನೋವುಗಳು ಆಗ್ತಕ್ಕಂಥದ್ದು ಖಂಡಿತ ತೋರಿಸ್ತಾ ಇದೆ. ಮಂಗಳ ಕೇತು ಈಸ್ ಎ ವೆರಿ ಮ್ಯಾಲಿಫಿಕ್ ಪ್ಲಾನೆಟ್ ಅಂತ ಹೇಳ್ತಾರೆ. ಅವರು ಮುಲ್ಲಾಜೆ ನೋಡಲ್ಲ, ಅವರು ಸಾಫ್ಟ್ ಪ್ಲಾನೆಟ್ ಅಲ್ಲ, ಮುಲ್ಲಾಜೆ ನೋಡಲ್ಲ, ಒಂಥರ ಕತ್ತರಿಸಿ ಬಿಸಾಕ್ತಾರೆ ಅಂತಲ್ಲ, ಆ ರೀತಿಯಾಗಿರ್ತಕ್ಕಂಥ ವಿಚಾರ ಈ ಒಂದು ಮಂಗಳ ಕೇತುದು. ಅದರ ಜೊತೆಗೆ ಕೇತು ಕೂಡ ಸೂರ್ಯನ ನಕ್ಷತ್ರದಲ್ಲಿ ಕೂತಿದ್ದಾನೆ. ಸೂರ್ಯನ ನಕ್ಷತ್ರ ಆಗಿರ್ತಕ್ಕಂಥ ಉತ್ತರ ಪಾಲ್ಗುಣಿ ಅಂತ ಕರೀತಾರೆ. ಸೂರ್ಯ ಕೂಡ ಹೀಟೆ. ಇವು ಮೂರನ್ನೂ ನಾವು ನೋಡಿದಾಗ, ಒಂದು ಶುಕ್ರನ ಮನೆಯಲ್ಲಿ ಮತ್ತು ಮನೆ ಕಾಂಬಿನೇಷನಲ್ಲಿ ಅಗ್ನಿ, ನಕ್ಷತ್ರನೂ ಕೂಡ ಅಗ್ನಿ, ಗ್ರಹನೂ ಕೂಡ ಅಗ್ನಿ, ಅಗ್ನಿ 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 ಬರ್ತಾ ಇದ್ದಂಗೆ ಇದು ಅಗ್ನಿಯ ತಿಂಗಳು ಅಂತ ಹೇಳ್ಬೋದು. ಅಗ್ನಿಯ ತಿಂಗಳು. ಸೊ ಕೇರ್ಫುಲ್ ಆಗಿರಬೇಕು. ಹೇಗೆ ಅಗ್ನಿಯಿಂದ ದೂರ ಇರಬೇಕು ಇದನ್ನು ಕೇಳ್ತಾರೆ. ನನಗೇನು ಆಗಬಾರ್ದಪ್ಪ, ನಾನು ಚೆನ್ನಾಗಿರಬೇಕು, ಯಾರಿಗೂ ಏನು ಮಾಡಲಿ, ಇದಕ್ಕೆ ಮುಂಜಾಗ್ರತಾ ಕ್ರಮ ಏನು ತಗೊಳ್ಳಿ ಅಂತಲ್ಲ. ಸೂರ್ಯನ ಮನೇಲಿರೋದ್ರಿಂದ, ಮಂಗಳ ಸೂರ್ಯನ ಫ್ರೆಂಡ್ ಆಗಿರೋದ್ರಿಂದ 2 ವಿಚಾರಗಳನ್ನ ಸಜೆಸ್ಟ್ ಮಾಡ್ತೀನಿ. ಸೂರ್ಯನಿಗೆ ನೀರಿನ ಅರ್ಘ್ಯ, ಸೂರ್ಯನ ನೋಡಿಕೊಂಡು ಅರ್ಘ್ಯ ಬಿಡ್ತಕ್ಕಂಥದ್ದು ಪ್ರತಿ ದಿವಸ ಒಂದು 7 ದಿವಸ ಮಾಡಿದ್ರೆ ಸಾಕು. 7 ದಿವಸ ಅರ್ಘ್ಯ. ಇಲ್ಲಾಂದರೆ ವಿಶೇಷವಾಗಿ ಓಂ ನಮ ಸೂರ್ಯಾಯ ಅಷ್ಟು ಹೇಳಿದ್ರೆ ಸಾಕು. ಓಂ ನಮ ಸೂರ್ಯಾಯ ಅಷ್ಟು ಹೇಳಿದ್ರು ಸಾಕು. ಯಾಕಂದರೆ ಇರ್ತಕ್ಕಂಥ ರಾಶಿ ಅಗ್ನಿ, ಕೇತು ಕೂತಿರ್ತಕ್ಕಂಥ ನಕ್ಷತ್ರ ಅಗ್ನಿ, ಇವೆಲ್ಲ ಇಂಪಾರ್ಟೆಂಟು. ಇದಿಲ್ಲ ಅಂದರೆ ಗಣಪತಿ ಬೆಸ್ಟು. ಗಣಪತಿಗೆ ಆರಾಧನೆ, ಅದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಓಂ ವಕ್ರತುಂಡಾಯ ಹುಂ ಈ ಮಂತ್ರವನ್ನು ಹೇಳಿದ್ರೆ ನಿಮ್ಮ ಜಾತಕದಲ್ಲೂ ಕೂಡ ಆ ರೀತಿ 4ನೇ ಮನೆ, 8ನೇ ಮನೆ, 12ನೇ ಮನೆ ಎಲ್ಲಿ ಮಂಗಳ ಕೇತು, ಇದು ಹೆಂಗೆ ಅಂತಂದರೆ ಅವಘಡಗಳು ಯಾಕೆ ಎಲ್ಲರಿಗೂ ಆಗಲ್ಲ ಅಂತಂದರೆ, ಜಾತಕದಲ್ಲಿರ್ತಕ್ಕಂಥ ಒಂದು ಕಾಂಬಿನೇಷನ್ನು ಈ ಟ್ರಾನ್ಸಿಟ್ ಅಂತ ಏನು ಹೇಳ್ತೀವಿ, ಗ್ರಹದಲ್ಲಿ ಮಂಡಲದಲ್ಲಿ ಬರ್ತಕ್ಕಂಥದ್ದು ಮ್ಯಾಚ್ ಆದವ್ರು ಮಾತ್ರ ಹೋಗೋದು, ಎಲ್ಲರೂ ಹೋಗಲ್ಲ. ಇದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ. ಏನಪ್ಪ ಏನೋ ಅಗ್ನಿ ಅಂದರೆ ನನಗಾಗ್ಬಿಡುತ್ತಾ ನೋಡೋಣ, ಹಂಗಲ್ಲ ಬರಲ್ಲ. ನನ್ನದರಲ್ಲಿ ಮಂಗಳ ಕೇತು ಮಿಕ್ಸ್ ಇರಬೇಕೆರಡು. ಪ್ಲಾನೆಟರಿ ಪೊಸಿಷನ್ಸ್ ಅಂದರೆ ಆಕಾಶದಲ್ಲಿ ಯೂನಿವರ್ಸಲ್ಲೂ ಕೂಡ, ಗ್ಯಾಲಕ್ಸಿಯಲ್ಲೂ ಕೂಡ ನಮ್ಮ ಮಾರ್ಸ್ ಕೇತು ಕಾಂಬಿನೇಷನ್ ಇರುತ್ತೆ. ಮತ್ತು ಅದ್ರ ಜೊತೆಗೆ 3ನೇ ಪಾಯಿಂಟ್ ಬರ್ತೀನಿ, ದಶಾಭುಕ್ತಿಗಳಲ್ಲಿ ಮಂಗಳ ಕೇತು ಇರಬೇಕು. ಈ 3 ಟ್ರಯಾಂಗಲ್ ಥರ ಹೊಡೆದು ಬಿಸಾಕತ್ತೆ, ಅವ್ರಿಗೆ ಆಗುತ್ತೆ, ಎಲ್ಲರಿಗೂ ಆಗಲ್ಲ. ಸೊ ಇದನ್ನು ನಾವು ಜ್ಯೋತಿಷದಲ್ಲಿ 15 ದಿವಸದಲ್ಲಿ ಕಲಿತೀವಿ. ಕೇವಲ 15 ದಿವಸದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳು ಕೂಡ ನಾವು ಮಾಡ್ಕೋಬೋದು. ಕೇವಲ 15 ದಿವಸದಲ್ಲಿ ಈ ಜ್ಯೋತಿಷದಲ್ಲಿ ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ತಿಳ್ಕೊಬೋದು. ಸೊ ಹುಷಾರಾಗಿರಿ. ಹೇಳಿರ್ತಕ್ಕಂಥ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಎಸ್, ಗುರುಜಿ ಹೇಳಿದ ಹಾಗೆ ಜುಲೈ 29ನೇ ತಾರೀಕಿನವರೆಗೆ ಒಂದು ಸ್ವಲ್ಪ ಜಾಗೃತರಾಗಿರಿ. ಯಾಕಂದರೆ ಮನಸ್ತಾಪಗಳು ಜಾಸ್ತಿ ಆಗಬಹುದು, ಬೆಂಕಿ ಅವಘಡಗಳು ಜಾಸ್ತಿ ಆಗಿರಬಹುದು, ಇವೆಲ್ಲವೂ ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ಒಂದು ಸ್ವಲ್ಪ ಜಾಗೃತರಾಗಿರಿ ಅಂತ ಹೇಳ್ತಾ, ಗುರೂಜಿಯವರ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. 15 ದಿನಗಳಲ್ಲಿ ನೀವು ಜ್ಯೋತಿಷವನ್ನು ಕಲಿಬಹುದು. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಜ್ಯೋತಿಷ ಕ್ಲಾಸನ್ನು ಸೇರಿ ಅಂತ ಹೇಳ್ತಾ, ನೋಡ್ತಾ ಇರಿ ಟಿವಿ ವಿಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ.
ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.